ಇಲ್ಲಿ ಎಂತಹ ಚಕಿತಗಳು ಬೇಕಾದರೂ ಎದುರಾಗಬಹುದೆಂಬ ಮಾತಿಗೆ ಒಂದೇ ರಾತ್ರಿ ಆಳೆತ್ತರ ಬೆಳೆದಿರುವಂತಹ ಹುತ್ತದಿಂದ ಎದುರಾಗುತ್ತಿರುವ ಚಕಿತಗಳೇ ಸಾಕ್ಷಿ. ಅದರಿಂದ ಹೊರಹೊಮ್ಮುತ್ತಿರೋ ಭವಿಷ್ಯವೇ ಸಾಕ್ಷಿ. ಅಂತಹ ಹುತ್ತದ ವಿಸ್ಮಯಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಒಂದೇ ರಾತ್ರಿಯಲ್ಲಿ ಆಳೆತ್ತರ ಬೆಳೆದಿರುವ ಹುತ್ತದಿಂದ ಇದೀಗ ಹೊರಹೊಮ್ಮಿರೋ ಭವಿಷ್ಯವೇನು? ಹುತ್ತದಿಂದ ಭವಿಷ್ಯವು ಹೊರಹೊಮ್ಮಿರುವ ಹೊತ್ತಿನಲ್ಲೇ ಆ ಒಂದು ವಿಚಿತ್ರವು ಇದೀಗ ಸಂಭವಿಸಿಬಿಟ್ಟಿದೆ. ಹಾಗೆ ಸಂಭವಿಸಿರುವ ವಿಚಿತ್ರವೇನು ಅಂದರೆ, ಬಹು ಸುಂದರ ತಾಣವಾದ ಗ್ರೀಸ್ನ ಸಂಥೋರಿನಿ ದ್ವೀಪವು ಸುಮಾರು 300ಕ್ಕೂ ಹೆಚ್ಚು ಬಾರಿ ಕಂಪಿಸಿರುವುದು, ಭೂಕಂಪನವಾಗಿರುವುದು, ಆತಂಕದೊಂದಿಗೆ ಅಲ್ಲಿನ ಜನರು ದ್ವೀಪವನ್ನು ತೊರೆಯುತ್ತಿರುವುದು. ಇಂತಹ ಸ್ಥಿತಿಯು ಇಡೀ ಪ್ರಪಂಚಕ್ಕೆ ಎದುರಾಗಲಿದೆ. ಭಾರತದಲ್ಲೂ ಭೂಕಂಪನ ಸಂಭವಿಸಲಿದೆ, ಸಾವು ನೋವುಗಳು ಸಂಭವಿಸಲಿದೆ ಎಂಬ ಭವಿಷ್ಯವು ಹುತ್ತದಿಂದ ಹೊರಹೊಮ್ಮಿರುವ ಭವಿಷ್ಯವಾಗಿದೆ. ಇನ್ನು ಈ ವರ್ಷ ಜಗತ್ತಿನಲ್ಲಿ ದೇಶದಲ್ಲಿ ಏನೇನು ವಿಚಿತ್ರಗಳು ಎದುರಾಗುತ್ತವೆಂಬ ಭವಿಷ್ಯವನ್ನ ಹೊರಹೊಮ್ಮಿಸುತ್ತಿರುವ ಆ ಹುತ್ತ ಸೃಷ್ಟಿಯಾಗಿದ್ದು ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರ, ಗ್ರಾಮದ ಆ ವ್ಯಕ್ತಿ ವಿಚಿತ್ರವಾಗಿ ವರ್ತಿಸಲು ನಿಂತ ನಂತರ, ಕೂಗಾಡಲು ನಿಂತ ನಂತರ, ಏನೇನೋ ಮಾತನಾಡಲು ನಿಂತ ನಂತರ. ಕೌನ್ಸಿಲಿಂಗ್ ಮಾಡಿಬಿಟ್ಟಿದ್ದಾರೆ ಸರ್. ನನ್ನ ಹೆಂಡತಿ ನನ್ನ ಕುಣಿಸ್ಕೊಂಡು ನಿನ್ನ ಗಂಡ ಇರಲ್ಲಮ್ಮ, ನೀವು ಎಷ್ಟು ಜನ ಇದ್ರೆ ಅಷ್ಟು ದಿವಸ ನಿಮ್ಮ ಮಕ್ಕಳನ್ನ ನೀನೇನು ನೋಡ್ಕೊ ಅಂತ ನಮ್ಮ ಹೆಂಗಸರಿಗೆ ಕರೆದು ಕೌನ್ಸಿಲಿಂಗ್ ಮಾಡಿದ್ದಾರೆ ಸರ್. ಬೆಂಗಳೂರಿನ ಆ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕಸ್ತೂರಿ ಬಾಬುರವರಿಗೆ ಕೇವಲ 2-3 ತಿಂಗಳು ಮಾತ್ರ ಗಡುವು ನೀಡಿದ್ದರು. ಇವರಿಗೂ ಇವರ ಮಡದಿಗೂ ಕೌನ್ಸಿಲಿಂಗ್ ಮಾಡಿ ಸಾವಿನ ಸಂಗತಿಯನ್ನು ವಿವರಿಸಿದ್ರು. ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಕೈಚೆಲ್ಲಿಬಿಟ್ಟರು. ಅಂತಹ ಸ್ಥಿತಿಯಲ್ಲಿ ಓರ್ವರ ಸಲಹೆಯಂತೆ ಇವರು ಆ ಹುತ್ತದ ಬಳಿ ಹೋದರು. ಅಲ್ಲಿಗೆ ಹೋದ ನಂತರ ನನಗೆ ಆಶ್ಚರ್ಯಗಳ ಮೇಲೆ ಆಶ್ಚರ್ಯಗಳು ಎದುರಾಗಲು ಆರಂಭಿಸಿದವು. ಅಂತಹ ಆಶ್ಚರ್ಯಗಳ ಪ್ರತಿಫಲವೇ ನಾನು ಇಂದು ಬದುಕಿರುವುದು. 2014ರಲ್ಲಿ ವೈದ್ಯರು ಇನ್ನು ಕೆಲವೇ ತಿಂಗಳುಗಳು ಮಾತ್ರ ಅಂತ ಹೇಳಿದ್ರು. ಆದರೆ ಇದೀಗ 2025 ಅಂತ ಹೇಳಿದ್ದು. ಅಂತಹ ಅಚ್ಚರಿಗಳ ಜೊತೆಗೆ ಇವರ ಓರ್ವ ಮಗಳಿಗೆ ಫ್ರೀ ಮೆಡಿಕಲ್ ಸೀಟ್ ಸಿಕ್ಕಿದ್ದು, ಮಗಳು MBBS ಮಾಡುತ್ತಿರುವುದು, ಮತ್ತೋರ್ವ ಮಗಳಿಗೆ ಒಂದು ಪ್ರತಿಷ್ಠಿತ ವಿದೇಶಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿರುವುದು. ಸರ್ ಬಿಸ್ನೆಸ್ ಇದೆ ಸರ್, ಝೀರೋ ಇದೆ ಸರ್. 11-12 ಇಯರ್ಸ್ ಆಗಿದೆ ಸರ್, ಇನ್ನೇನು ಸರ್ ಬೇಕು? ಮಕ್ಕಳು ಒಬ್ಬ ಮಗಳು ಡಾಕ್ಟರ್ ಕಿಮ್ಸಲ್ಲಿ ಫ್ರೀ ಸೀಟ್ ಬಂದಿರೋದು, ನನಗೆ ಫ್ರೀ ಸೀಟಲ್ಲಿರೋದು. 3rd ಇಯರ್ ಕಂಪ್ಲೀಟ್ ಆಗಿದೆ, 87% ಇದ್ದಾಳೆ. ಇನ್ನೊಂದು 2-3 ಇಯರ್ಸ್ ಕಂಪ್ಲೀಟ್ ಆದರೆ ಆ ಹುಡುಗಿ ಸೆಟಲ್ಡ್. ಒಬ್ಬ ಹುಡುಗಿ ಬಂದುಬಿಟ್ಟು ಆಲ್ರೆಡಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡ್ತಿದ್ದಾಳೆ. ನನ್ನ ಹತ್ರ ಇಲ್ಲಿ ಬರೋವಾಗ ಸರ್ ಗಂಧದ ಕಡ್ಡಿ ತೊಗೊಳಕ್ಕೆ ದುಡ್ಡಿಲ್ಲ ಸರ್, ಗಂಧದ ಕಡ್ಡಿ ತೊಗೊಳಕ್ಕೆ ಅಂತ ದುಡ್ಡಿಲ್ಲ ಸರ್. ಅದನ್ನು ತಗೊಡೋದಕ್ಕೂ ಇನ್ನೊಬ್ರು ಕೊಡಿಸ್ತಾ ಇದ್ರು ಸರ್. ಈಗ ಚೆನ್ನಾಗಿದ್ದೀನಿ ಸರ್. ಹುತ್ತವು ಹುಟ್ಟಿದ ನಂತರ ಹುತ್ತದಿಂದ ಮತ್ತೊಂದು ಅಚ್ಚರಿ ಎದುರಾಗುತ್ತಿದೆಯಂತೆ. ಹಾಗೆ ಎದುರಾಗುವ ಅಚ್ಚರಿಗೆ ಯಾರಾದರೂ ಸಮಸ್ಯೆ ಅಂತ ಹುತ್ತದ ಬಳಿಗೆ ಹೋದರೆ, ಮನದಲ್ಲಿ ಬೇಡಿದರೆ ಹುತ್ತದಿಂದ ಪರಿಹಾರದ ಸಲಹೆಯೂ ಸಿಗುವುದು. ಅದು ಹೇಗೆ ಅಂದರೆ, ಹುತ್ತದಿಂದ ವಿಶೇಷವಾದ ಮಾಹಿತಿಯು ಆ ವ್ಯಕ್ತಿಯ ತಲೆಗೆ ರವಾನೆಯಾಗುವುದು. ಹಾಗೆ ರವಾನೆಯಾಗುವ ವಿಸ್ಮಯಕಾರಿ ಮಾಹಿತಿಯನ್ನ ಆ ವ್ಯಕ್ತಿ ಜನರಿಗೆ ತಿಳಿಸುವುದು. ಆನಂತರ ಅಚ್ಚರಿಗಳು ಎದುರಾಗುವುದು. ಲಕ್ಷಾಂತರ ಜನರನ್ನ ಬಲಿ ತೆಗೆದುಕೊಂಡ ಕೊರೋನಾ ಕೋಟ್ಯಾಂತರ ಜನರ ಜೀವನವನ್ನ ಛಿದ್ರವಾಗಿಸಿದೆ, ಸ್ವಗ್ರಾಮಗಳಿಗೆ ಮರಳುವಂತೆ ಮಾಡಿಬಿಟ್ಟಿದೆ. ಹಾಗೆ ಕೊರೋನಾ ಹೊಡೆತದಿಂದ ಬೆಂಗಳೂರನ್ನ ಬಿಟ್ಟು ಸ್ವಗ್ರಾಮವನ್ನ ಸೇರಿದವರಲ್ಲಿ ಶಂಕರ್ ಕೂಡ ಒಬ್ಬರು. ಕೊರೋನಾ ಲಾಕ್ಡೌನ್ ಬಂದಾಗ ಊರ ಕಡೆ ಬಂದ್ಬಿಟ್ಟೆ. ಊರ ಕಡೆ ಬಂದಾಗ ಬೋರ್ ಹಾಕ್ಸ್ಬೇಕು. ಮೊದಲು ಹಳೆ ಬೋರ್ ನಮ್ಮ ಅಪ್ಪಾಜಿ ಹಾಕ್ಸಿದ್ದು ಇತ್ತು. ಹಿಂಗೆ ಓಡ್ತಾ ಏನು ಮಾಡ್ತು, ಕೈ ಕೊಟ್ಬಿಡ್ತು. ಕೊರೋನಾ ಹೊಡೆತದಿಂದ ಬೆಂಗಳೂರನ್ನ ಬಿಟ್ಟು ಸ್ವಗ್ರಾಮವನ್ನ ಸೇರಿದ ಶಂಕರ್ಗೆ ಜೀವನ ಸಾಗಿಸುವುದು
ಕಷ್ಟವಾಗಿ ಹೋಯಿತು. ಕೃಷಿ ಮಾಡೋಣವೆಂದರೆ 2 ಎಕರೆ ಜಮೀನಿನಲ್ಲಿ ತಮ್ಮ ತಂದೆ ಹಾಕಿಸಿದ್ದ ಬೋರ್ ಕೆಟ್ಟು ಹೋಗಿತ್ತು. ಅಕ್ಕಪಕ್ಕದವರು 1000 ಅಡಿ ಕೊರೆಸಿದ್ರೂ ನೀರು ಸಿಗದೇ ಇದ್ದದ್ದು. ಸಾಲ ಮಾಡಿ ಬೋರ್ ಹಾಕಿಸಿದ್ರೂ ನೀರು ಸಿಗುತ್ತೋ ಇಲ್ಲವೋ ಅನ್ನುವ ಆತಂಕ ಎದುರಾಗಿತ್ತು. ಊರ್ವರ ಸಲಹೆಯಂತೆ ಆ ಹುತ್ತದ ಬಳಿ ಹೋದಾಗ, ಆ ವ್ಯಕ್ತಿಯ ಬಳಿಗೆ ಹೋದಾಗ 2 ಪಾಯಿಂಟ್ ಮಾಡಿಸಿಕೊಂಡು ಬನ್ನಿರೆಂದು ಆದೇಶ ಸಿಕ್ಕಿತ್ತು. ಅಪ್ಪಂತಕ್ಕೆ ಹಿಂಗೆ ಕೇಳೋಣ ಅಂದ್ಬಿಟ್ಟು ಬಂದಾಗ ಒಂದು ಪಾಯಿಂಟ್ ಮಾಡಿಸ್ಕೊಂಬರಪ್ಪ 2 ಕಡೆ ಇಬ್ಬರು ಕೈಲಿ, ನಾನು ಹೇಳ್ತೀನಿ ಅಂದರು. ಅವಾಗೇನು ಮಾಡಿದ್ರು, ಬಂದು ಬೇರೆ ಕೈಲಿ ಪಾಯಿಂಟ್ ಮಾಡಿಸ್ತು. 2 ಕಡೆ ಪಾಯಿಂಟ್ ಮಾಡಿಸಿದ ಶಂಕರ್ರವರು ಅಪ್ಪರವರ ಬಳಿಗೆ ಹೋದರು. ಆಗ ಅಪ್ಪನವರು ಹೊಲದ ಆ ಒಂದು ದಿಕ್ಕಿನ ಬಗ್ಗೆ ಕೂತಲ್ಲೇ ಕೂತು ಸ್ಪಷ್ಟವಾಗಿ ಹೇಳಲು ನಿಂತರಂತೆ. ಅಲ್ಲೇ ನೀನು ಬೋರ್ವೆಲ್ ಕೊರೆಸು, ನಿನ್ನ ಬದುಕು ಹಸನಾಗುತ್ತೆಂದು ಹೇಳಿದರಂತೆ. ಅಂತಹ ಸಲಹೆಯಂತೆ ಶಂಕರ್ರವರು ಆ ಪಾಯಿಂಟ್ನಲ್ಲಿ ಬೋರ್ ಕೊರೆಸಿದಾಗ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಅಕ್ಕಪಕ್ಕದಲ್ಲಿ 1000 ಅಡಿ ಕೊರೆದರೂ ಸಿಗದೇ ಇರುವ ನೀರು ಕೇವಲ 225 ಅಡಿಗಳಿಗೆ ಯಥೇಚ್ಛವಾಗಿ ನೀರು ಸಿಕ್ಕಿದ್ದು. ಅವ್ರಿಗೆ ಇಲ್ಲಿ ಹೆಂಗೆ ಕುಂತ್ಕೊಂಡು ಅಲ್ಲಿ ಕುಂತ್ಕೊಂಡು ನಾನು ಇರೋದ್ರ ಮರ, ಅಲ್ಲೊಂದು ಬೇಲಿ ತೆಂಗಿನ ಮರ, ಈ ಕಡೆ ಮರ ಕಟ್ ಮಾಡಿದ್ಯಾ ಅಲ್ಲಿ ಹಾಕ್ಸೋ ಅಂತ ಹೇಳಿದೆ ಅಷ್ಟೇ. ಎಲ್ಲರೂ 1000 ಅಡಿ ಓಡಿಸ್ತಾರೆ, ಸುತ್ತೆಲ್ಲ 1000 ಅಡಿ ಓಡಿಸ್ರೆ ನೀರು ಇಷ್ಟು ಟಪ ಬರ್ತದೆ. ನಾನು ಬರೀ 225 ಅಡಿಗೆ ಈ ಸೈಜ್ ಬರ್ತದೆ. ಹುತ್ತದಿಂದ ರವಾನೆಯಾಗಿರುವ ಭವಿಷ್ಯದ ಪ್ರಕಾರ ಇದೇ ವರ್ಷದಲ್ಲಿ ಭಾರಿ ಪ್ರವಾಹಗಳು ಎದುರಾಗಲಿವೆ. ಊರುಗಳು ಕೊಚ್ಚಿಕೊಂಡು ಹೋಗಲಿವೆ, ಬೆಳೆದ ಬೆಳೆಗಳು ಕೊಚ್ಚಿಕೊಂಡು ಹೋಗಲಿವೆ. ಹುತ್ತದಿಂದ ಹೊರಹೊಮ್ಮಿರುವ ಭವಿಷ್ಯದ ಪ್ರಕಾರ ಇನ್ನು ಕೆಲವೇ ತಿಂಗಳುಗಳಲ್ಲಿ ರಾಜಕೀಯ ರಂಗದಲ್ಲಿ ಅಲ್ಲೋಲ ಕಲ್ಲೋಲವು ಸೃಷ್ಟಿಯಾಗಲಿದೆ, ಆತಂಕ ಎದುರಾಗಲಿದೆ. ಹುತ್ತದಿಂದ ಹೊರಹೊಮ್ಮಿರುವ ಭವಿಷ್ಯದ ಪ್ರಕಾರ ಇಡೀ ಜಗತ್ತಿನಲ್ಲಿ ಅಪಘಾತಗಳು ಹೆಚ್ಚಲಿವೆ, ಸಾವು ನೋವುಗಳು ಸಂಭವಿಸಲಿವೆ. ಇವರ ಹೆಸರು ಶಿವರಾಜ್ ಅಂತ. ಕೆಬಿಯಲ್ಲಿ ಲೈನ್ಮನ್ ಆಗಿರುವ ಇವರಿಗೆ ಒಂದು ವಿಚಿತ್ರ ಸಮಸ್ಯೆ ವರ್ಷಾನುವರ್ಷಗಳಿಂದ ಬಾಧಿಸಲು ನಿಂತಿತು. ಹಾಗೆ ಬಾಧಿಸಲು ನಿಂತ ಸಮಸ್ಯೆಯಾದರೂ ಏನು ಅಂದರೆ, ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ವಿಚಿತ್ರ ಆವರಿಸುವುದು, ವಿಚಿತ್ರವಾದ ನೋವು ದೇಹವನ್ನ ಬಾಧಿಸುವುದು, ಮನಸ್ಸನ್ನ ಆತಂಕ ಆವರಿಸುವುದು. ಅಂತಹ ಸಮಸ್ಯೆ ಎಲ್ಲಿಯೂ ಪರಿಹಾರವಾಗದೇ ಇದ್ದದ್ದು. ಆವಾಗ ನನಗೆ ಈ ಅಮಾವಾಸ್ಯೆ ಪೌರ್ಣಮಿ ಬಂದಾಗ ಸ್ವಲ್ಪ ಹುಷಾರಿರೋಕ್ಕಿಲ್ಲ. ಸುಮಾರು ಕೂಗಾಡೋದು ಏನೇಂದ್ರಿಲ್ಲ, ಎಲ್ಲ ಪೇಯ್ನ್ ಶುರುವಾಗೋದು. ಅದು ಏನು ಅಂತ ಗೊತ್ತಾಗೋಕ್ಕಿಲ್ಲ, ಸುಮ್ಮನೆ ಮಾಮೂಲಿ ಪೇಯ್ನು ಶುರುವಾಗೋದು. ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕಾಡಲು ನಿಂತ ವಿಚಿತ್ರ ಸಮಸ್ಯೆ ನಿವಾರಣೆಗೆ ಓರ್ವರ ಸಲಹೆಯಂತೆ ಇವರು ಆ ಹುತ್ತದ ಬಳಿಗೆ ಹೋದರು. ಆ ವ್ಯಕ್ತಿಯ ಬಳಿಗೆ ಹೋದರು. ಒಮ್ಮೆ ಅಲ್ಲಿಗೆ ಹೋಗಿ ಬಂದ ನಂತರ ನಾನು ಇಂದು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದೇನೆಂಬ ಮಾತು ಶಿವರಾಜ್ ಅವರದ್ದು. ಈಗೆಲ್ಲ ಬಂದ ಮೇಲೆ ದಿನೇ ದಿನೇ ಕ್ಲಿಯರ್ ಆಯಿತು. ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ಏನು ಆ ಥರ ಏನು ತೊಂದರೆ ಏನಿಲ್ಲ. ಇನ್ನು ಅಚ್ಚರಿಗಳನ್ನು ಕಂಡವರು, ಒಳಿತನ್ನ ಕಂಡವರೆಲ್ಲರೂ ಸೇರಿ ಅಂದು ಹುತ್ತದ ಬಳಿಗೆ ಹೋದಾಗ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಆ ಹುತ್ತವು 106 ದಿನಗಳ ಗಡುವು ನೀಡಿತ್ತು. ಹುತ್ತವು 106 ದಿನಗಳ ಗಡುವನ್ನ ನೀಡಿದ್ದು ಏಕೆಂಬ ಪ್ರಶ್ನೆಗಳಿಗೆ ಉತ್ತರ, ಹುತ್ತಕ್ಕೆ ಮಂದಿರವನ್ನ ಕಟ್ಟಬೇಕೆಂಬ ಭಕ್ತರ ಕೋರಿಕೆಗೆ. ಅಂತೆಯೇ 106 ದಿನಗಳಲ್ಲಿ ಹುತ್ತಕ್ಕೆ ಈ ಬೃಹತ್ ಮಂದಿರವನ್ನ ಕಟ್ಟಿ ಮುಗಿಸಿತು. ನೂರ 6 ದಿನಗಳಲ್ಲಿ, ಅಂದರೆ ಸುಮಾರು 3 ತಿಂಗಳಲ್ಲಿ ಕಟ್ಟಲಾಗಿರುವ ಈ ಬೃಹತ್ ಕಲ್ಲಿನ ಮಂದಿರದಲ್ಲಿರುವಂತಹ ಹುತ್ತದಲ್ಲಿನ ಶಕ್ತಿಯಾದರೂ ಯಾವುದು? ಸಹಸ್ರಾರು ಜನರ ಜೀವನದಲ್ಲಿ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಶಕ್ತಿಯಾದರೂ ಯಾವುದು ಅನ್ನೋ ನಾನಾ ಪ್ರಶ್ನೆಗಳಿಗೆ ಉತ್ತರ ಭಕ್ತ ಮುನೇಶ್ವರ ಸ್ವಾಮಿ.
ಭಕ್ತ ಮುನೇಶ್ವರ ಸ್ವಾಮಿಯ ವಿಗ್ರಹದ ಹಿಂದೆ ಇದೆ ಆ ವಿಸ್ಮಯಕಾರಿ ಹುತ್ತ. ಹುತ್ತದಿಂದ ಬಂದ ಆದೇಶದಂತೆ ಹುತ್ತವನ್ನ ಕಾಣದಂತೆ ಮಾಡಲಾಗಿದೆ. ವಿಗ್ರಹದಿಂದ ಮರೆಮಾಚಲಾಗಿದೆ. ಇನ್ನು ಇಲ್ಲಿ ನಾನು ನೆಲೆಯಾಗುತ್ತೇನೆಂದು ಸರ್ಪ ರೂಪದಲ್ಲಿ ಕಾಣಿಸಿಕೊಂಡು ಸೂಚನೆ ನೀಡಿದ್ದು ಯಾರಿಗೆ? ಬೇಡುವ ಬಕುತರಿಗೆ ಭವಿಷ್ಯದ ನುಡಿಗಳನ್ನ ರವಾನಿಸೋದಾದ್ರೂ ಯಾರಿಂದ? ಆ ಕೃಷಿಕರಾದ್ರೂ ಯಾರು? ಆ ಅಪ್ಪನವರಾದ್ರೂ ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಶ್ರೀ ರಂಗನಾಥಾನಂದ ಸ್ವಾಮಿಗಳು. ಇನ್ನು ಜಗತ್ತಿಗೆ ಸಂಬಂಧಿಸಿದಂತೆ, ದೇಶಕ್ಕೆ ಸಂಬಂಧಿಸಿದಂತೆ, ರಾಜ್ಯಕ್ಕೆ ಸಂಬಂಧಿಸಿದಂತೆ ಭಕ್ತ ಮುನೇಶ್ವರ ಸ್ವಾಮಿಯಿಂದ ರವಾನೆಯಾಗಿರುವ ಆ ಭವಿಷ್ಯವಾದರೂ ಏನು ಅನ್ನೋ ಪ್ರಶ್ನೆಗಳಿಗೆ ಶ್ರೀ ರಂಗನಾಥಾನಂದ ಸ್ವಾಮಿಗಳಿಂದ ಬಂದ ಉತ್ತರ: ಮಳೆನೂ ಆಗುತ್ತೆ, ಬೆಳೆನೂ ಆಗುತ್ತೆ. ಆದರೂ ಬೆಳೆ ಆದರೂ ಕೂಡ ಕೈ ಸೇರೋದು ಕಷ್ಟ ಆಗ್ಬೋದು. ಎಷ್ಟೋ ಕಡೆ ಕೊಚ್ಕೊಂಡು ಹೊರಟೋಗ್ಬೋದು, ಎಷ್ಟೋ ಕಡೆ ಭೂಕಂಪ ಆಗ್ಬೋದು, ಎಷ್ಟೋ ಕಡೆ ಅಗ್ನಿ ಬೀಳ್ಬೋದು, ರಥದ ಲೇಟ್ ಆಗ್ಬೋದು, ಅನೇಕ ಸಂಕಷ್ಟ. ಆ ಸಂಕಷ್ಟವನ್ನು 25 ಅಂತಕ್ಕಂಥದ್ದು ಮುಗಿಸಿ 26ನೇ ಇದರಲ್ಲಿ ನಿಂತಾಗ ನಮಗೆಲ್ಲರಿಗೂ ಕೂಡ ಒಂದು ಸುಖ ಶಾಂತಿಯನ್ನು ಪರಮಾತ್ಮ ಶನೇಶ್ವರ ನಮಗೆ ಕೊಡಬಹುದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಟ್ಟಿದ್ದೆ. ಶ್ರೀ ರಂಗನಾಥಾನಂದ ಸ್ವಾಮಿಗಳು ನೀಡುವ ಸಲಹೆಯ ಪ್ರಕಾರ ಕಷ್ಟವೆಂದು ಹೇಳುವ ಜನರು ಭಕ್ತಿಯಿಂದ, ವಿಶ್ವಾಸದಿಂದ 9 ಊದಿನ ಕಡ್ಡಿಗಳನ್ನು ಹಿಡಿದು ಭಕ್ತ ಮುನೇಶ್ವರನ ನಾಮಸ್ಮರಣೆ ಮಾಡುತ್ತಾ 9 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಹಾಗೆ ಮಾಡಿದ ಸಹಸ್ರಾರು ಜನರ ಜೀವನದಲ್ಲಿ ಅಚ್ಚರಿಗಳು ಎದುರಾಗಿವೆ ಎಂಬುದು. ಇನ್ನು ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಈ ಭಕ್ತ ಮುನೇಶ್ವರ ಸ್ವಾಮಿ ಮಂದಿರ ಇರೋದಾದ್ರೂ ಎಲ್ಲಿ ಅಂದರೆ, ಈ ವಿಸ್ಮಯಕಾರಿ ಮಂದಿರ ಇರೋದು ನೆಲಮಂಗಲ ಹಾಸನ ರಸ್ತೆ ಹೈವೇನಲ್ಲಿ ನೆಲಮಂಗಲ ಟೋಲ್ನಿಂದ 23 ಕಿಲೋಮೀಟರ್ಗಳ ಅಂತರದಲ್ಲಿರುವ, ಸೋಲೂರಿನಿಂದ 6 ಕಿಲೋಮೀಟರ್ ಅಂತರದಲ್ಲಿರುವ ಮಾದಿಗೊಂಡನಹಳ್ಳಿ ಹ್ಯಾಂಡ್ ಚೆಕ್ ಪೋಸ್ಟ್ನಿಂದ ಎಡಕ್ಕೆ ಕ್ರಮಿಸಿ ಕಳ್ಳಿಪಾಳ್ಯದ ಕಡೆಗೆ ಹೋದಾಗ ಸಿಗುವಂತಹ ಭಕ್ತ ಮುನೇಶ್ವರ ನಗರದಲ್ಲಿ. ಬೆಂಗಳೂರಿನ ಮುನಿರಾಮುರವರು ನೀಡಿದ ಮಾಹಿತಿಯನ್ನು ಆಧರಿಸಿ ನಾವು ಅವರೊಂದಿಗೆ ಭಕ್ತ ಮುನೇಶ್ವರ ತಾಣಕ್ಕೆ ಭೇಟಿ ನೀಡಿದೆವು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿರುವ ನೆಲಮಂಗಲ ಕುಣಿಗಲ್ ಹೈವೇ ರಸ್ತೆಯಲ್ಲಿರುವ ಮಾದಿಗೊಂಡನಹಳ್ಳಿ ಗೇಟ್ ಬಳಿ ಇರುವ ಭಕ್ತ ಮುನೇಶ್ವರ ನಗರದಲ್ಲಿರುವ ಶ್ರೀ ಭಕ್ತ ಮುನೇಶ್ವರ ಮಂದಿರ ಕಷ್ಟಗಳನ್ನು ದೂರಾಗಿಸೋ ವಿಸ್ಮಯಕಾರಿ ತಾಣವಾಗಿದೆ. ಇಂತಹ ಮಾತುಗಳಿಗೆ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.